ಹಲೋ ಸ್ವಾಮಿ. ಹಲೋ ಹಲೋ ಹೇಳಪ್ಪ. ಏನ್ ಸ್ವಾಮಿ ಹಿಂಗೆಲ್ಲ ಆಚೆಗೆಲ್ಲ ಎಳೆದಾಡ್ತಾರ ನಮ್ಮನ್ನ ಇದು ಬಟ್ಟೆ ಹಿಡ್ಕೊಂಡು. ಕ್ರೂರವಾಗಿ ಅಳ್ದಾಡ್ತಾವ್ರನಪ್ಪ. ಹ್ಞೂ ಸ್ವಾಮಿ. ಏನಂತಪ್ಪ ಸಮಸ್ಯೆ ಏನಂತೆ? ಏನು ಈಗ ಹಿಂಗ ಅಲ್ಲಿಗೆ ಒಂದ್ 4-5 ದಿನ ವಾರದಿಂದ ಹಿಂಗೆ ಜಾಸ್ತಿ ರಾಂಗ್ ಆಗ್ಬಿಟ್ಟವ್ರಿ. ಈಗ ಏನ್ ಮಾಡಿದ್ರು? ಈಗ ತಕ್ಷಣ ನಿಂಗೆ 5 ನಿಮಿಷದ ಮುಂಚೆ ಏನ್ ಮಾಡಿದ್ರು? ಈಗ ಏನಾಯ್ತು ಹೇಳು. ಬಾಡಿ ಎಲ್ಲ ಅರ್ಧೋತು. ಬಾಡಿ ಎರಡಿದ್ದು ಅದ್ರಾಗ ಇವಾಗ ಒಂದ್ ಅರ್ಧೋತು, ಇನ್ನೊಂದೈತಿ. ಆಮೇಲೆ ಇದು ಕಿವಾಗ ಒಂದ್ ವಾಲೆ ಹಾಕೊಂಡಿದ್ದೆ, ಈ ಕಡೆ ಬಲಗಡೆ ಕಿವಾಗ ರಕ್ತ ಬರ್ತಾ ಇದೆ ಹಿಂಗೆ ಎಳ್ದಿದ್ಕಿ. ಇಷ್ಟ ಆಯ್ತು ಸ್ವಾಮಿ. ಈಗ ತಕ್ಷಣದಾಗ ಈಗ ತಕ್ಷಣ ಅದೇ ಏನು ಗಲಾಟೆ ಆಗಿದೆ? ಅದು ಇದ್ಕಿದ್ದಂಗೆ ಸ್ವಾಮಿ, ಏನೇನೋ ಯಾವ್ಯಾವ್ದು ಇದ್ಕಿದ್ದಂಗೆ ಅವರು ಆತರ ಆಗ್ಬಿಟ್ಟು ಎಲ್ಡಾಡಿ ಬನ್ನಿರಲ್ಲ ಅರ್ಧ ಅದೇ ಇದು ಅದೇನೋ ಹೇಳ್ತಿರಲ್ಲ, ಅದು ಅದೇ ಎರಡು ಅದು ಅಲ್ಲೇದು ಇಲ್ಲೇದು 3 ಅಂತ ಹಿಂಗ್ ಹೇಳ್ತಿರಲ್ಲ, ಅದೇ ಅದ್ಭುತವಾಗಿ ತಲೆ ಕೆಡಿಸ್ಕೊಂಡು ಹಿಂಗ್ ಆಡ್ತಾ ಸ್ವಾಮಿ. ಆತ ಅನುಮಾನ ಬಂದ್ಬಿಟ್ಟಿದೆ. ಖಂಡಿತ ಅನುಮಾನ ಬಂದು ಈಗ ನೀವು ಅವ್ರನ್ನ ಸಂಬಂಧ ಬೆಳೆಸಿದ್ಯಾ ಅವ್ರ ಜೊತೆ ಅಂತ ಹೇಳಿ ನಿನ್ಗೆ ನೀನೇನೋ ಒಂಚೂರು ಮಾತಾಡಿದ್ರು ಜಾಸ್ತಿ, ಒಂಚೂರು ಮಾತಾಡಿದ್ರು ಕಮ್ಮಿ. ಏನು ಆತರ ನಾನು ಆ ತಾಯಿ ವಾಯ್ಸ್ ಕೇಳಿಸ್ಕೊಂತಿದ್ದೀನಿ ಯಾವಾಗ್ಲೂ ಆತರ ಮಾತಾಡ್ತಾರೆ. ಜಾಸ್ತಿ ದೂರ ಇನ್ನ ನಿಂಗೆಲ್ಲ ಒಳ್ಳೆ ಟೈಮ್ ಬಂದಿದೆ. ನೀನ್ ಇವತ್ತು ರಾತ್ರಿ ಕಳೆದು ಬಿಟ್ರೆ ಇವತ್ತು ರಾತ್ರಿ ಸ್ವಲ್ಪ ಅಮಾವಾಸ್ಯೆಗೆ ಪೂಜೆ ಮಾಡ್ಬಿಡ್ತೆ 12 ಗಂಟೆ ಮೇಲೆ ನಾನೇ ಬಂದ್ಬಿಡುವೆ ಸ್ವಾಮಿ. ನಮ್ಮ ಬಾಂದ್ರೆ ಎಂತದ ಇದು ಕೊರಿಯರ್ ಕಳಿಸ್ತಿದ್ರೆ ನಾನೇ ಬಸ್ ಬಂದ್ಬಿಡುವೆ ಇವತ್ತು. ಖಂಡಿತ ಇಷ್ಟೈತಿ. ಇಲ್ಲ ನೀನ್ ಬೇಕಾರೆ ಏನ್ ಮಾಡ್ಬೋದು ಗೊತ್ತಾ, ಇನ್ನ ನಾಳೆ ಬೇಕಾದ್ರೆ ಬಸ್ ಹತ್ಬಿಟ್ಟು ಸೀದಾ ಬಾ. ಬೇಕಾದ್ರೆ ನಿನ್ ಕೈಲೇ ಕೊಡ್ತೀನಿ. ನಾನು ಎಲ್ಲೂ ಹೋಗಲ್ಲ ನಾಳೆ ಅಮಾವಾಸ್ಯೆ ಮುಗಿದ್ಮೇಲೆ. ಎಲ್ಲಿ ಹೋಗಲ್ಲ ಅಂದ್ರೆ ಅಲ್ಲೆಲ್ಲೋ ಎಲ್ಲಾ ಸ್ವಾಮಿಗಳ್ನು ಕೇಳ್ದೆ ಸ್ವಾಮಿ. ಎಲ್ಲಾ ಸ್ವಾಮಿಗಳ್ನು ಕೇಳ್ದೆ. ಎಲ್ಲಾ ಸ್ವಾಮಿಗಳು ನನ್ನ ಪರ್ಸನಲ್ ನಂಬರ್ ತಗೋ. ಎಲ್ಲ ಈ ಗನ್ ಮ್ಯಾನ್ ಹಿಡ್ಕೊಂಡ್ಬರ್ತಾರಲ್ಲ ಆ ಸ್ವಾಮಿಗಳ್ನು ಕೇಳ್ದೆ. ನೋಡಪ್ಪ, ಇಲ್ಲಿ 2 ಪಂಗಡ ಆಗಿದೆ. ಅವರು ನನಗಿಂತ ಚಿಕ್ಕೋರು ಸ್ವಾಮಿಗಳು, ಗೊತ್ತಾಯ್ತಾ? ನಾವು ನೋಡಿದ್ರಲ್ಲ ಸ್ವಾಮಿ, ತುಮಕೂರು ತಾಲೂಕು ಹತ್ರ ಹಳ್ಳಿ ದೂರ ಲಾಂಗ್ ಎಷ್ಟು ದೂರ ಆಗುತ್ತೆ ಹೇಳೋದು ಕೇಳಿಸ್ಕೊಂಡಿಲ್ವಾ? ನೋಡಿ ಇಲ್ಲಿ ಮಕ್ಳುಗಳೆಲ್ಲ ಆಡ್ಕೊಂಡಂಗ ಆಗೋತ್ ನಮ್ ಬಾಳು. ಏನಂತ ಪಂಗಡ ಆಗೈತಿ ಅಂತೆ. ಪಂಗಡ ಅಂತ ಅವ್ರ ನಡಪ್ಪ. ಮಕ್ಕಳಲ್ಲ ಸ್ವಾಮಿ, ದೊಡ್ಡರೇ ಯಾರನ್ನಾಗ್ಲಿ ಅವ್ರ ನಮ್ಮ ಸಂಬಂಧದ ಬಗ್ಗೆ ಅವ್ರು ಮಾತಾಡೋಷ್ಟು ಅಧಿಕಾರ ಅವ್ರಿಗಿಲ್ಲ. ಸುಮ್ಮನೆ ಶಿಕ್ಷೆಗೆ ಒಳಗಾಗ್ತೀರಾ. ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾವ್ ಮಾತಾಡ್ತಾ ಇಲ್ಲ, ಶಿಕ್ಷೆಗೆ ಒಳಪಡಿಸ್ತೀನಿ. ನನ್ನಲ್ಲ ಸ್ವಾಮಿ. ನೀನು ಅಯ್ಯೋ ರೇಖೆ ಮುಟ್ಟು ಮಗ ಹೋಗ್ರಲ್ಲ ತಗಡೆ ಹೋಗ್ರಿ. ಸ್ವಾಮಿ ನಿಜಾನಕ್ ಮಾತಾಡಿ ಸ್ವಾಮಿ. ಹಲೋ, ಒಂದ ಮಾಡಿ ಬರೋಣ ಸ್ವಾಮಿ. ಹಲೋ, ಒಂದ ಮಾಡಿ ಬರೋಣ. ಯಾಕಪ್ಪ? ಆಗ್ಲಿ ಅವ್ರು ಹೇಳ್ದಾಡ್ರು, ನೀವ್ ನೋಡ್ರಿ ಹಿಂಗ ಆಡಿದ್ರೆ ನಾವ್ ಏನ್ ಮಾಡಿದ್ರೆ ಆಚೆ ಕಡೆಗೆ ಹೋಗಿ ಬರ್ತೀನಿ ಸ್ವಾಮಿ. ಅಲ್ಲ, ಆಚೆ ಕಡೆಗೆ ಹೋಗಿವಂತೆ. ಯಾರು ನನ್ನ ಬಗ್ಗೆ ನಿಗೂಢವಾಗಿ ಅಲ್ಲಿ ಮಾತಾಡಿದ್ದು ನಿಷ್ಠೂರವಾಗಿ ಯಾರು ನನ್ನ ಹೀಯಾಳಿಸಿದ್ದು? ಮಕ್ಕಳುಗಳು ಹೆಸರು ಹೇಳು, ಹೆಸರು ಹೇಳು, ಅವ್ರ ಹೆಸರು ಹೇಳು. ಬೆಳಗ್ಗೆ ಎಷ್ಟೊತ್ತಿಗೆ ಅವ್ರಿಗೆ ಏನ್ ಮಾಡ್ತೀನಿ ನೋಡು. ಮಿಂಚು ನಾಶ ಮಾಡ್ಲ ಅವಳನ್ನ. ಮಿಂಚು ಮಿಂಚು ಅಲ್ಲಿ ನೋಡಿ ಎಲ್ಲ ತಮಾಷೆ ಹೇಳು ಮಿಂಚು. ಆಮೇಲೆ ನಮ್ಮ ಮನೆಗೆ ಒಂದ್ ಹೆಣ್ಮಗ ಬರುತ್ತೆ ಬೆಂಗಳೂರಿಂದ. ಯಾರು? ಹೆಸರು ಹೇಳು. ರೇಖಾ. ಏನಾಗ್ಬೇಕು ನಿಂಗದು? ಏನಾಗ್ಬೇಕು? ನಮ್ಮ ಮಾವನ್ ಮಗಳು. ಹೌದಾ? ಹ್ಞೂ ಸ್ವಾಮಿ. ಅವ್ರಿಗೆ ಬೆಳಗ್ಗೆ ಏನ್ ಮಾಡ್ಲಿ ಹೇಳು? ಬೆಳಗ್ಗೆ ಅಷ್ಟೊತ್ತಿಗೆ ಏನ್ ಮಾಡ್ಲಿ ಅವ್ರಿಗೆ? ಬೆಳಗ್ಗೆ ಬೇಡ, ವಾಂತಿ ಭೇದಿ ಬರಂಗ್ ಮಾಡಿ ಸ್ವಾಮಿ. ವಾಂತಿ ಭೇದಿ ಅಲ್ಲ, ಇನ್ನೊಂದು ವಾರದಲ್ಲಿ ಅವ್ರಿಗೆ ಒಂದೊಂದು ಆಕ್ಸಿಡೆಂಟ್ ಆಗಿ ಏನೋ ಒಂದು ಲ್ಯಾಪ್ಸ್ ಆಗಂಗ್ ಮಾಡ್ಲಾ ಕೈಯ ಕಾಲ. ಹಲೋ ಹಲೋ
ಯಾಕೋ ಕಂದ ಫೋನ್ ಕಟ್ ಮಾಡಿದೆ? ಸ್ವಿಚ್ ಆಫ್ ಆಗ್ತಾ ಐತೆ. ಆಗ್ಲಿ ಬಿಡೋ, ನಾನ್ ಮಾಡತಕ್ಕ ನಾನ್ ಮಾತಾಡ್ತಿರ್ಬೇಕ ಸ್ವಿಚ್ ಆಫ್ ಆಗಲ್ಲ ಕಣೋ. ಆಯ್ತೇನೋ? ಅಮ್ಮಂಗೆ ನಿನ್ನ ಹೆಂಡತಿಗೆ ಹೇಳು, ನಾ ಏನಾದ್ರು ಮನೆ ಮದ್ದು ಮಾಡ್ಕೊಡು ಅಂತ ಔಷಧಿ, ಆಯುರ್ವೇದಿಕ್ ಔಷಧಿ ತಲೆನೋವಿಗೆ. ಅದೇ ನಮ್ಮ ಹೇಳಿದ್ರು ನಮ್ಮ ನನ್ನ ಫ್ರೆಂಡ್ ಹೇಳಿದ್ರು ನಿಂಗೆ ಅಂತ ಮಾಡ್ಕೊಡ್ಲಿಲ್ಲ. ನೀನು ಕರೆಕ್ಟಾಗಿ ಎಲ್ಲಡಿಕೆ ಉಗ್ದ್ಬಿಟ್ಟು ಮಾತಾಡೋ. ಹೇಳಿ. ಆಯುರ್ವೇದಿಕ್ ಔಷಧಿ ಏನಾರ ಮಾಡ್ಕೊಂಡು ಕುಡಿಯೋ ಮನೇಲಿ. ಅಮ್ಮಂಗೆ ಹೇಳೋ, ನೀನ್ ಹೆಂಡತಿಗೆ, ತಾಯಿಗೆ. ಹೇಳಿ ಸ್ವಾಮಿ, ತಾಯಿಗೆ ಕೊಡಪ್ಪ. ತಾಯಿ, ಅಮ್ಮ ತಲೆನೋವು ಬಂದಿದ್ದ ಔಷಧಿ ಅಂತ ಇವತ್ತು ಬೆಂಗಳೂರಿಗೆ ಹೋಗಿ ಕ್ಲಬ್ ಅಲ್ಲೆಲ್ಲ ಡ್ಯಾನ್ಸ್ ಆಡ್ಕೊಂಡು ಹುಡುಗಿಯ ಸವಾಸ ಎಲ್ಲ ಮಾಡಿ ಬಂದಿದ್ದಾನೆ ತಾಯಿ. ಹೋಗೋದು ಹೇಳ್ತಾವ್ರ ಅದೇ ಹೋಗಿ ಬೆಂಗಳೂರಲ್ಲಿ ಡ್ಯಾನ್ಸ್ ಎಲ್ಲ ಆಡ್ ಬಂದಿದ್ದಾರೆ ತಾಯಿ ಕ್ಲಬ್ ಅಲ್ಲಿ ಹುಡುಗಿಯರ ಜೊತೆ ಎಲ್ಲ. ಹೇಳ್ತಾವ್ರ ನರಸಿಂಹರಾಜು ಏನಂತ ನಿನ್ಗೆ ಹೇಳ್ತಾರು. ನರಸಿಂಹರಾಜು ಹೇಳಿದೀನೋ ಕ್ಲಬ್ ಅಲ್ಲಿ ಡ್ಯಾನ್ಸ್ ಆಡಿದ್ದು ಹುಡುಗಿಯರ ಜೊತೆ ಎಲ್ಲ ನೀನ್ ಇವತ್ತು. ಕೂಕೊಂಡ್ರ ಇವ್ರ ಬೇರೆ ಬಾಡಿ ಏರಿಯಾ ಹಾಕ್ತಿರು, ಕಿವಿಯಾಗ ಬೇರೆ ಬರಂಗ ಹೇಳಿದ್ರಲ್ಲ, ಅವಾಗ ಹೋಗಿ ಒಂದ ಮಾಡಿ ಬಂದೆ ಸ್ವಾಮಿ. ಇರೋದೆಲ್ಲ ಸ್ವಲ್ಪ ಬಂದವ, ಏನ್ ಮಾಡಲ್ಲ ಇವ. ಈಗ ಅದನ್ನ ತಲೆಗೆ ಸ್ಪೋಕ್ಷಣೆ ಮಾಡ್ಕೊ, ಹಂಗೆ ಮನೆಗೆ ತಲೆಗೆ ಹಾಕೋ. ಹುಚ್ಚೇನಾ? ಹುಚ್ಚೆ ತಲೆ ಮೇಕ? ಹುಚ್ಚೆ ತಲೆ ಮೇಲೆ ಹಾಕಳಯ್ಯ. ನನ್ ತಲೆ ಮೇಕ? ನಾಯಿ ಬರಲ್ಲ, ಅವಾಗ ಹೋಗುತ್ತೆ ನೋಡು ದೂರ. ನೀನೊಂಚೂರು ಹಾಕೊಂಡು ಆ ನಾಯಿ ಮೇಲೆ ಒಂಚೂರು ಹಾಕು, ಅವಾಗ ಹೋಗುತ್ತೆ ನೋಡೋದು. ದೂರದಾಗ ಮೇಲೆ ನಾಯಿ. ಈಗ ನಾಯಿ ಹುಡಿಕೊಂಡು ನೀನೇ ಹೋಗೋದು, ಬರುತ್ತೆ, ಓಡೋಗುತ್ತೆ ನೋಡಿ ಅವಾಗ ನೀನ್ ನೋಡಿ. ಹಾಕಿಂಡ್ ಒಂದ್ ಸ್ವಲ್ಪ ಹಾಕಿಂಡ್ ಸ್ವಲ್ಪ ಅವೆ. ಅದ್ ನಾಯಿ ತಕ್ಕ ಓಡು ಜಲ್ದಿ ಓಡು. ಓಯ್ ಬಾ ಅನ್ನು ಬಾ. ಆಯ್ತು ಸರಿ, ಬಾ ಸರಿ. ಏಯ್ ತಾಯಿ, ಶಾಂತ ರೀತಿ. ಬಂತು ನರಸಿಂಹರಾಜು, ಅದ್ರ ಮೇಲೆ ಆಕರ್ಷಣೆ ಆಗೈತೆ. 3 ಆತ್ಮ ಐತೆ, ನಾಯಿ ಮುಂದೆ ಬಿಟ್ಬಿಡು, ಬೇಡ, ಓಡು ಮನೆ ಹತ್ರ, ಓಡು ನರಸಿಂಹರಾಜು, ಓಡು. ಕೈ ತೊಳ್ಕೊಂಡು ಓಡು ಬೇಡ, ಆತ್ಮ ನಿನ್ನೆಲ್ಲ ಸೇರ್ಕೊಂಡ್ಬಿಡ್ತೈತೆ. ಓಡು ಮನೆ ಹತ್ರ, ಓಡು ಒಂದೊಂದು ನನ್ನ ಮಾಡ್ಬಿಟ್ರು ನನಗೆ ಸರಿ ಹೋಗಲ್ಲ. ನನಗೆ ಓಡು ಹಂಗಾಗ್ತಾ ಇದೆಯಾ ನಿಂತವ್ರ ಅಡ್ಡನ ಅಂತ ಅಡ್ಡ ನಿಂತವ್ರ ಬಾಗ್ಲಾಗೆ ನೋಡ್, ಹಂಗೇನೆ ಆಗೋದು ನೋಡ್. ದುಷ್ಟಶಕ್ತಿ ಅಲ್ಲೂ ಸೇರ್ಕೊಂಡೈತೆ, ನೀನ್ ಒಳಿಕ್ ಹೋಗ್ಬಿಡು ಜಲ್ದಿ. ನಿನಗೂ ಸೇರ್ಕೊಂಡಿದ್ ಮಗ ದುಷ್ಟಶಕ್ತಿ. ನಿಮ್ ಮಂದೇವ್ರ ನರಸಿಂಹಸ್ವಾಮಿ ಕಾಪಾಡ್ತಾನೆ, ಒಳಿಕ್ ಹೋಗ್ಬಿಡು. ಒಳಗ್ ಬಿಡು, ನನ್ನ ಒಳಗ್ ಕಾಲ್ ತೊಳ್ಕೊಬೇಕು. ಹೇಳು, ಹುಚ್ಚ ಇಟ್ಕೊಂಡಿದೀನಿ ಕೈಗೆ ಬಿಟ್ಬಿಡ್ರಿ ಅಂತ ಹೇಳು. ಹಲೋ, ಹೇಳಪ್ಪ, ಬಲ್ಗೈಗೆ ಹುಚ್ಚ ಇಟ್ಕೊಂಡಿದೀನಿ ಬಿಟ್ಬಿಟ್ರಿ, ದಯವಿಟ್ಟು ಒಳಿಕ್ ಹೋಗ್ಬೇಕು ಅನ್ನೋ. ಹೇಳು ತಾಯಿಗೆ, ಹೇಳು. ಹಲೋ, ಕೈ ತೊಳ್ಕೊಂಡ? ಇಲ್ಲ. ಮತ್ತೆ ಏನ್ ಮಾಡ್ತಿದ್ದೀಯ ನೀನು? ಹಲೋ, ಕಂಬುಡ್ಕಾಡ್ತಾ ಇದ್ದೀನಿ. ಏನ್ಕೆ? ಕೈ ತೊಳ್ಕೊಳಕ್ಕೆ. ಕೈ ತೊಳ್ಕೊಂಬೇಡ ಕಣಯ್ಯ, ಕೈ ತೊಳ್ಕೊಂಬೇಡ. ನಾನು ಕೈ ತೊಳ್ಕೊಳಕ್ ಆಚೆಗೆ ನಿಂತ್ಕೊಂಡಿದ್ದೀನಿ. ಆಚೆಗೆ ಬಿಟ್ಟು ಬಂದು ಎಲ್ಲ ಒಳಗೇನ್ ಮಾಡಿದೀನಿ. ಹಲೋ, ಯಾಕೋ ಬಾರಿ ಕೋಪ ಹೋಗವ್ರ ಸ್ವಾಮಿ. ಕೋಪ ಈಗ ಶಾಂತ ಮಾಡ್ತೀನಿ. ಒಂದು ಮೊಟ್ಟೆ ತಗೋ ಹೋಗು ಜಲ್ದಿ. ಬೇಡ ಕೈ ತೊಳ್ಕೊಂಬೇಡ. ಒಂದ್ ಮೊಟ್ಟೆ, ಒಂದ್ ನಿಂಬೆಹಣ್ಣು. ನಿಂಬೆಹಣ್ಣಿಲ್ರ?
ಮತ್ತೆ ಮೊಟ್ಟೆ ತಗೋ ಹೋಗ, ಏನೋ ಒಂದು ಅರ್ಜೆಂಟ್ ಮಾಡೋ, ಏನೋ ಹೇಳಿದ್ದು. ಟೈಮ್ ಇಲ್ಲ ನೋಡಿ, ಇಲ್ಲಿ ಕೂಗಾಡ್ತಾರ ಭಕ್ತಾದಿಗಳು. ಏನ್ರಿ ನೀವು ಮಾಡಲ್ಲ ನೋಡ್ ಕೂಗ. ಯಾವನೋ ಹಿಡ್ಕೊಂಡು ನೀವು ಅವನಿಗೆ ದುಡ್ಡು ಏನೋ ನೀವು ಬರೀ ಅವನ ಕಡೆ ಕೇಳ್ತೀರಾ ಸ್ವಾಮಿ. ನಾವು 100 ಜನ ಕೂತಿದೀವಿ. ನೋಡ್ದ ಕೇಳಿಸ್ಕೊಂಡ? ಮೊಟ್ಟೆ ಕೊಡೊಂದು. ಹಾ ಸಂಡೆ ಸ್ವಾಮಿ, ಸಂಡೆ ಹೇಳು ಹೆಂಡತಿಗೆ ಹೇಳು. ಅಲ್ಲಿ ಹೇಳಿದ್ಯಾ ಮೊಟ್ಟೆ ಹೇಳ್ಬಿಡ್ತಾವ ಅಲ್ಲಿ ಅಂಗಡಿಗೆ. ಮೊಟ್ಟೆ ಇಲ್ಲ ಅಂತೀನಿ ಮಗ. ಹಲೋ, ಏನ್ ಮುತ್ ಕೊಡ್ತಿದ್ದೀನಿ ನಿನ್ ಹೆಂಡತಿಗೆ? ನರಸಿಂಹರಾಜು ಕೈಯಲ್ಲಿ ಕಿತ್ಕೊಂಡು ಹೋದ್ರು ಸ್ವಾಮಿ. ಮತ್ತೀಗ ನನಗೆ ಗೊತ್ತಿಲ್ವಾ, ಅದಕ್ಕೆ ಹೇಳಿದ್ ನಾನು. ಹೋಗಿ ತಿರ್ಗಾ ತಗೊಂಬ, ಹೋಗು. ಬಿಡ್ಬೇಡ ತಿರ್ಗಾ ತಗೊಂಬ ಮೊಟ್ಟೆ. ಇವತ್ ಮೊಟ್ಟೆ ಇಲ್ಲ ಅಂತಂದ್ರೆ ನೀನ್ ಕೆಟ್ಟೆ. ಮೊಟ್ಟೆ ಇಲ್ಲ ಅಂದ್ರೆ ನೀನ್ ಕೆಟ್ಟೆ. ಇಲ್ಲ ಇವತ್ತಂದ್ರೆ ಅದನ್ನ 2-3 ಪ್ಲೇಟ್ ತಗಿದ್ದೀನಿ. ನೀನ್ ಯಾವ ತರ ತಗೊಂಬ, ಒಂದ್ ಮೊಟ್ಟೆ ತಗೊಂಬ ಹೋಗಯ್ಯ. ನಾನು ಹೇಳ್ದಷ್ಟು ಮಾಡು. ಅಮಾವಾಸ್ಯೆ ಇವತ್ತು. ಮತ್ ಕೆಟ್ಟಾಗ ಅಂತೀರಾ? ಅಲ್ಲ, ನೀನ್ ಕೆಟ್ಟೋಗ್ತೀಯ ಅಂತಿರೋದು. ಇವತ್ ಮೊಟ್ಟೆ ತಗೊಂಬರ್ಲಿಲ್ಲ ಅಂದ್ರೆ ನಿಮ್ ಮನೆ ಎದುರುಗಡೆ ಮನೆ ಐತಲ್ಲ, ಅವರು ಇವತ್ತು ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ. ಇವತ್ತು ನಿನ್ನ ಹೆಸರು ಮೇಲೆ, ನಿಮ್ ಮನೆಯವ್ರ ಹೆಸರು ಮೇಲೆ ಒಂದು ಎಲ್ಲೋ ಪ್ರಯೋಗ ಆಗ್ತಾ ಇದೆ. ಸುಳ್ಳದಿಟ್ವಾ ಸ್ವಾಮಿ? ನಿಮ್ ಮನೆ ಎದುರುಗಡೆ ಮನೆ ಐತಲ್ವಾ, ಮನೆ ಮುಂದೆ ನಿಮ್ ಮನೆ ಎದುರುಗಡೆ ಬಾತ್ರೂಮ್ ಐತೆ, ಮುಂದೆ ಶೆಡ್ ತರ ಹಾಕೊಂಡಿದಾರಲ್ವಾ, ಸೀಟಿನ ಮನೆ ಅಲ್ವಾ, ಗಾರೆ ಕೆಲ್ಸಕ್ಕೆ ಹೋಗ್ತಾರಲ್ವಾ ಅವರು. ಮತ್ತೀಗ ನೀನ್ ಇವತ್ತು ಮೊಟ್ಟೆ ತಗೊಂಡ್ ನಾನು ಹೇಳ್ದಂಗ ಮಾಡ್ಲಿಲ್ಲ ಅಂದ್ರೆ ಇನ್ನು 6 ತಿಂಗಳಾಗಿ ನೀವೆಲ್ಲ ಸರ್ವನಾಶ. ನೀನ್ ಹೇಳ ಮಗ, ಸರ್ವನಾಶ ಆಗ್ತಿತ್ತು. ಮೊಬೈಲ್ ಕಿತ್ತ ಗೊತ್ತಾ ಸ್ವಾಮಿ? ಮೊಬೈಲ್ ಕಿತ್ತ ಗೊತ್ತಾರೆ. ಪ್ರೀತಿಯಿಂದ ಮುತ್ತು ಕೊಡಪ್ಪ ನೀನ್ ಹೆಂಡತಿಗೆ. ಸ್ವಾಮಿ ಅಲ್ಲಪ್ಪ, ಮೊಟ್ಟೆ ತಗೊಂಬಂದ ನೀ ಹೆಂಡತಿನ ಚೆನ್ನಾಗಿ ನೋಡ್ಕೊಬೇಕು ನೀನು. ಆತರ ಸಿಟ್ಟಾಗಿ ಮಾಡ್ಕೊಳ್ಬಾರ್ದು. ನೀನ್ ಕ್ಲೀನಾಗಿ ನೋಡ್ಕೊಂಡ್ರೆ ಅವ್ರು ಸಿಟ್ ಮಾಡ್ಕೊಳಲ್ಲ. ನೀನ್ ಕ್ಲೀನಾಗಿ ಕೆಲ್ಸಕ್ಕೆ ಹೋಗಲ್ಲ ಅನ್ಸುತ್ತೆ. ನೀನು ಮನೆಗೆ ಇರೋದಷ್ಟೇ, ಒಂದ್ ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ. ಅವ್ರಿಗೆ ಅದಕ್ಕೆ ಹೆಣ್ಮಕ್ಳು ಬೇಜಾರಾಗಿದೆ. ಇವನೊಂಥರ ತಲೆಡ್ಕ್ ಸ್ವಾಮಿ ಇದ್ದಂಗೆ. ಇಲ್ಲ ಒಂಥರ ಹೇಳ್ತಾನೆ, ಇಲ್ಲ ಒಳಗ್ ಬಂದಾಗ ಒಂಥರ ಹೇಳ್ತಾನೆ, ಆಚೆ ಹೋದಾಗ ಒಂಥರ ಹೇಳ್ತಾನೆ. ಅಲ್ಲ ಸ್ವಾಮಿ, ಇಲ್ಲಿ ಏನೋ ಅಂದೆ, ಏನೋ ಕೇಳಿಸ್ಲಿಲ್ಲ. ಅದ ಅಲ್ಲಿ ಎಲ್ಲ ಒಂಥರ ಹೇಳ್ತೀರಾ, ಇಲ್ಲಿ ಬಂದಾಗ ಒಳಗ್ ಬಂದಾಗ ಅವ್ರು ಕೇಳ್ದಂಗೆ ಹೇಳ್ತೀರ. ಏನೋ ಕೆಟ್ಟ ಮಾತು ಮಾತಾಡ್ದ? ಇಲ್ಲ ಸ್ವಾಮಿ, ಕೆಟ್ಟದೇನಿಲ್ಲ. ಅದಕ್ಕೆ ಕಿವಿ ಕೊಡಲ್ವಲ್ಲ, ಸೌಂಡ್ ಜಾಸ್ತಿ ಕೇಳ್ತೀನಿ ನಾನು ಅದಕ್ಕೆ. ಹೌದಾ? ಕೆಟ್ಟ ಮಾತೇನ್ ಮಾತಾಡಿಲ್ಲ? ಇಲ್ಲ ಸ್ವಾಮಿ, ಅದೇ ಹಿಂಗೆ ಈಗ ಹಂಗ ಆಡಿ ಆಚೆ ಕಡೆನೆ ಗಟ್ಟಿ ಆಗಂಗ್ ಕಾಣ್ತಾ ಇತ್ತು. ಈಗ ಹೌದಾ? ನಿನ್ ಹೆಂಡತಿ ಅವ್ರು ಅಲ್ಲಿ ಇದಾರ? ತಾಯಿ ಅಮ್ಮಂಗೆ ಹೇಳು, ಇವತ್ತು ಅಮಾವಾಸ್ಯೆ ಒಂದ್ ದಿವಸ ಅಲ್ಲೇ ಇದಾರ. ಏನ್ ಹೇಳಿ ಸ್ವಾಮಿ? ಲೌಡ್ ಸ್ಪೀಕರ್ ಆನ್ ಮಾಡಿದ್ಯಾ? ಹ್ಞೂ ಸ್ವಾಮಿ. ನೋಡವ್ವ ತಾಯಿ, ನಾನು ಎಲ್ಲ ಪೂಜೆ ಪುನಸ್ಕಾರ 12 ಗಂಟೆ ಮೇಲೆ ಮಾಡ್ತೀನಿ. ನಿನ್ ಗಂಡ ಮದುವೆಗಿಂತ ಮುಂಚೆ ರತ್ನಮ್ಮನ್ ಮಡಿಕೊಂಡಿದ್ದ, ಲಕ್ಷ್ಮಮ್ಮನ್ ಮಡಿಕೊಂಡಿದ್ದ, ಆಮೇಲೆ ಲಲಿತನ್ ಮಡಿಕೊಂಡಿದ್ದ. ಅವನ್ನೆಲ್ಲ ನಾನು ಓಡಿಸ್ತೀನಿ ಇವತ್ತು ರಾತ್ರಿಗೆ. ಅಂತವೆಲ್ಲ ಹೇಳ್ಬೇಕು ಅಂತ ಆಚೆ ಕಡೆ ಕೊಡೋಗ್ತೀಯ. ಬಂದ್ರೆ ಹುಟ್ಟಿ ಸ್ವಾಮಿ. ಹಲೋ ಹಲೋ. ಅಲ್ಲಿ ಬೆಳ್ಳಿಯ ಮೋಡ, ಅಲ್ಲಿ ಬೆಳ್ಳಕ್ಕಿ ನೋಡ. ಹಲೋ ಅಣ್ಣ. ಹಲೋ ಅಣ್ಣ, ಅಲ್ಲಿ ಈಗ ಹಾಡು ಹೇಳಿದ್ನಲ್ಲ ಅಣ್ಣ, ಹಾಡಿಗೆ ಟಿಕ್ ಟಾಕ್ ಮಾಡಿ ಅಣ್ಣ, ತುಂಬಾ ಚೆನ್ನಾಗಿದೆ ಹಾಡೋದು. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿನಗೆ? ಗೊತ್ತೇ ಆಗಿಲ್ಲ ಸ್ವಾಮಿ. ಯಾಮಿನಿ ರಾತ್ರಿ ಹಾಡು ಹೇಳ್ದಾಳಣ್ಣ. ಯಾಮಿನಿ 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 ಬೆಳ್ಳಕ್ಕಿ ಮೋಡ. ಏನು ನನಗೆ ಅನ್ವರಿತಾ ಇಲ್ಲ. ಸ್ವಲ್ಪ ನನಗೆ ಕಾಲಾವಕಾಶ ಕೊಡ್ತಾರೆ, ಒಂದು 15 ದಿನ. ಸ್ವಲ್ಪ ತಲೆ ಸರಿ ಮಾಡ್ಕೊಂಡ್ಬಿಡ್ತೀನಿ. ಯಾಕಣ್ಣ? ಸ್ವಲ್ಪ ಏನು ಅನ್ವರಿತಾ ಇಲ್ಲ. ಏನ್ ಅಂದೋರಿತಿಲ್ಲ ಅಂದ್ರೆ?
ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಟೆ ರೂಮ್ಗೆ ಹೋಗಿ ಹೊರಗಡೆ ಹೋಗಿ ಬಂದಿದ್ದೀನಿ ಈಗಾಗಲಿಂದ ಬೈದವ್ರ ಮನೆಗೆ. ಬಾತ್ರೂಮ್ಗೆ ಹೋಗೋದು ಗೊತ್ತಾಗಿ ಯಾರೋ ಫೋನ್ ಮಾಡಿದ್ರು ಅರ್ಧ ಹೊತ್ನಾಗ ಫೋನ್ ಮಾಡಿದ್ರು. ಈಗ ಅದ್ಯಾರೋ ಯಜಮಾನ್ರೆಲ್ಲ ಇದನ್ನ ಈಗ ಬೇರೆ ಇದನ್ನ ಕಳಿಸಿದ್ರೆಲ್ಲ ಇದು ದೇವತೆಗಳ ಫೋಟೋ. ಯಾರೋ ಗೊತ್ತಿಲ್ಲ. ಅದೇ ಮೇಸ ಆಮೇಲೆ ಇದು ಜರ್ಸಿ ಹಸುಗಳು ಏನೇನು ಅಂತ ಹೇಳಿ ಇದು ಮಾಡಿದ್ರು. ನಾವು ನಮ್ಮ ಮಾವರೂರಿಗೆ ಒಂದ್ 2 ಸಲ ಹುಲ್ಲು ಚೆನ್ನಾಗಾಯ್ತ್ರಿ. ನಮ್ಮ ಮಾವರೂರಿಗೆ ಒಂದ್ 2 ನೋಡೋಣ ಅಂತನ ಸ್ಕೂಲಲ್ಲ ಅವು ಇವು ಆಗ ಅವು ಹುಡುಗರೆಲ್ಲ ಎದ್ಕೊಂಡು ಹೊಡೆಯಬಿಟ್ಟು ಇತ್ತು ಮೊಬೈಲ್ ನೆಟ್ಟಾಕು ಅಂತ ಅಂದ್ರು. ಹಂಗಾಗಿ ಈ ಟೈಪ್ ಆಯ್ತು. ನೀವು ಬೆಳ್ಳಕ್ಕಿ ಮೋಡ ಯಾವ ಊರದು? ನಾವಣ ರಾತ್ರಿ ಮಾಡಿದ್ವಲ್ಲ ದಾವಣಗೆರೆ ಯಾಮಿನಿ ನಿಮ್ಮ ಅಭಿಮಾನಿ ಅಕ್ಕ ಯಾಮಿನಿ ಅಕ್ಕ. ಯಾಮಿನಿ ಅಕ್ಕಾರು ಹೆಸರು ಅದ ಯಾಮಿನಿ ಅಂತ. ಯಾಮಿನಿ ಅದ್ ಹಾಡು ಹೇಳಿದ್ರಲ್ಲ ರಾತ್ರಿ, ಹೇಳಿ ಇನ್ನೊಂದ್ಸರಿ ಅದ್ ಹಾಡು. ಇಲ್ಲಿ ಕೆರ ಹರ್ದಂಗ್ ಬಿದ್ಬಿಡ್ತಾರ ಅಕ್ಕ. ಈಗ ಬಟ್ಲು ರೂಮ್ ಕ್ಲೀನ್ ಮಾಡ್ತಾರ ಹೊರಗಡೆ ಹೋಗಿರೋದು. ಅದೇನಾಯ್ತು ಹೇಳೋಣ? ಬಾತ್ರೂಮ್ಗೆ ಯಾರೋ ಫೋನ್ ಮಾಡಿದ್ರು. ಬಿಡಿ ಹೇಳ್ತೀನಿ ಆಮೇಲೆ ಮಾಡಿ ಅಕ್ಕ. ಅಲ್ಲ ಪ್ಲೀಸ್ ಹೇಳಿ ಅಣ್ಣ. ಪ್ಲೀಸ್ ಹೇಳುವಂತ ನಮ್ಮನ್ನೇ ಕ್ಲೀನ್ ಮಾಡುವಂತಾರ. ಅಲ್ಲಣ್ಣ ಏನಾಯ್ತು? ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಲು ಮನೆಗೆ ಹೋಗ್ಬಿಟ್ರಾ? ಯಾರೋ ಫೋನ್ ಮಾಡಿರಲ್ಲ. ಹಂಗಾಗಿ ತಲೆ ಒಂದ್ ಸ್ವಲ್ಪ ಬಿಸಿ ಇದೆ ನಮ್ದು. ಬಿಸಿ ಅಂದ್ರೆ ಏನ್ ಹೇಳು, ಫುಲ್ಲು ಬೆರಕಿಡ್ಕೊಂಡು ಇಟ್ಕೊಂಡಂಗ ಆಯ್ತು ತಲೆ. ಬೆರಕಿಡ್ಕೊಂಡು ನೀರು ಇಟ್ಕೊಂತಾರಲ್ಲ ತಲೆಗೆ. ಈಗ ಅಲ್ಲ ಕಣಣ್ಣ, ನಿಮ್ಗೆ ಬಾತ್ರೂಮ್ ಯಾವ್ದು ಬಟ್ಲು ಮನೆ ಯಾವ್ದು ಅಂತ ಗೊತ್ತಾಗ್ಲಿಲ್ವಾ? ತಲೆ ಬಿಸಿ ಆಗಿದೆ ಫುಲ್ಲು. ಇದು ಕೋಳಿ ಎದ್ದಿ ಉಪ್ಪ ಕೀಳ್ದಾರಲ್ಲ ಹಿಂಗೆ ನೀರಾಗಿ ಬಿಸಿ ಮಾಡಿ. ಅದಕ್ಕೆ ನಿಮ್ ಹೆಂಡತಿ ಕ್ಲೀನ್ ಮಾಡ್ತಾರ ಪಾಪ? ನನ್ಗೆ ನಮ್ಮೂರಿಲ್ಲ, ಕನ್ನಡಕ ಬೇರೆ ಬಿಟ್ಟು ಹೋದೆ. ಅರ್ಜೆಂಟ್ ಆಗಿತ್ತು. ಮೊನ್ನೆ ತಂಗ್ಳ ಸಾರಲ್ಲಿ ಊಟ ಮಾಡ್ಬಿಟ್ಟೆ, ಮುಚ್ಚಳಿ ಸಾರ. ಹಂಗಾಗಿ ಬೇದಿ ಆಗ್ಬಿಡ್ತಾ ಅಣ್ಣ? ಲಕ್ ಅಂತ ಅಂದ್ಬಿಡ್ತು, ಲಕ್ ಲಾಕ್ ಆಗಿಬಿಡ್ತು. ಲಳ್ಳಂತ ಲಾಕ್ ಆಗಿಬಿಡ್ತು, ಲಳ್ಳಂತ ಬಂದ್ಬಿಡ್ತಾ? ಅಷ್ಟೇ. ಈಗ ನಿಮ್ ಮನೆಯವ್ರು ಕ್ಲೀನ್ ಮಾಡ್ತಾವ್ರ? ಇಲ್ಲಿ ಅದಕ್ಕೆ ಫೋನ್ ಮಾಡ್ರಿ, ಅದನ್ನು ಇದೊಂದು ಐತೆ, ಅದನ್ನು ಹೊಡ್ಯಾಕ್ತಾರೆ. ಹೌದಾ? ಹೌದು ಇಡೀ ಯಾಮಿನಿ ಮಗಳು ನನ್ನ ಬಗ್ಗೆ ಸ್ವಲ್ಪ ತಾಶ್ಚರ್ಯವಾಗಿ ಮಾತಾಡ್ತಾಳಲ್ಲ ನಿನ್ನ ಮಡದಿ. ಮಡದಿಗೆ ಇದಿಲ್ಲ ಸ್ವಾಮಿ, ಎಜುಕೇಶನ್ ಇಲ್ಲ, ಆಮೇಲೆ ಜ್ಞಾನ ಇಲ್ಲ, ಆಮೇಲೆ ಇದು ಬರೇ ದುಡ್ಡು, ಆಮೇಲೆ ಇದೆಂತದು ಮನೆ ಮಕ್ಕಳು. ಆ ತಾಯಿಗೆ ಹೇಳು, ಒಂದು ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ಒಂದು ವಿದಾರ ಕಾರ್ಸ್ಕೋಸ್ಕರ ನಾನು ಮಾಡಿಕೊಂತಕ್ಕಂಥ ಪೂಜೆ ಪುನಸ್ಕಾರಗಳು ಎಲ್ಲ ಮಾಡಿ ನಿನ್ನ ಒಳಿತಗಾಗಿ ನಾನು ಮಾಡಿಸ್ಕೊಂತ ಕಂದ. ನನಗೆ ಒಂಥರ ಊಸ್ಬಿಟ್ಟಂತ ಸೌಂಡ್ ಕೇಳಿಸೋದಲ್ಲ, ಮೊಬೈಲ್ ಕೆಟ್ಟಿಟ್ಟು ಹೋಯ್ತು. ಯಾರನ್ನ ಮಾತಾಡ್ಲಿ ಒಂಥರ ಊಸ್ಬಿಟ್ಟಂತ ಕೇಳಿಸ್ತದೆ. ಸ್ವಾಮಿಗಳೇ ಹೇಳಪ್ಪ. ಆಯ್ತು ಸ್ವಾಮಿ, ಎಲ್ಲ ದೊಡ್ಡ ಮಾತು, ಎಲ್ಲ ದೊಡ್ಡ ಮಾತು ಸ್ವಾಮಿ. ನಾನು ಮಾಡಿರ್ತಕ್ಕಂಥ ಪೂಜೆ ನಿನಗೆ ನಿಮ್ಮ ಮಡದಿಗೆ ಎಲ್ಲ ನಿನ್ನ ಮಕ್ಕಳಿಗೆಲ್ಲ ಒಳ್ಳೇದಾಗಿ ನೀನು ಸಕಲ ಐಶ್ವರ್ಯವನ್ನು ಸಂಪಾದಿಸಿ ನೀನು ಒಳ್ಳೆ ಕೆಲಸವನ್ನು ಮಾಡಿಕೊಂಡು ನಿನ್ನ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದೇ ನನ್ನ ಗುರಿ ಕಣಪ್ಪ. ಒಂದೇ ಸಮ ಕೇಳ್ಬೇಡ, ಗೊತ್ತಾಗಲ್ಲ ನಂಗೆ, ಇವಾಗ ಕೇಳಲ್ಲ ನೋಡಿ. ಆಚೆ ಕಡೆ ಕೂರ್ದ ನಾಯಿ ಬೇರೆ ಇವತ್ತರ ವಾಸನೆ, ಸತ್ತು ವಾಸನೆ. ಇಲ್ಲೇ ಇಲ್ಲಿಗೆ ಬಂದ್ರೆ ಮನೆಗೆ ನೀರು ಸುತ್ತ. ಮತ್ತೇನ್ ಫರಕ್ ಎಲ್ಲ ಏನೋ ಫರಕ್ ಅಂದಂಗ ಮೊಬೈಲಾಗೋ ಅಥವಾ ಇಲ್ಲೇ ನೀರು ಉಸ್ಬಿಟ್ಟೆ. ಏನು ಫರಕ್ ಅಂದಂಗ ಮೊಬೈಲಾಗೋ ನೀರು ಅಂತ. ಆಯ್ತು ಸ್ವಾಮಿ. ಹಲೋ, ಬಟ್ಟೆ ಹರ್ದೋದಂಗ ಆತ ಮನೆ. ಇದು ಬಟ್ಟೆ ಕಾಲ ನಿಡ್ಕೊಂಡೆ ಬಟ್ಟೆ ಹರ್ದೋದಂಗ ಆತ. ಏನೋ ಬಟ್ಟೆ ಪರಕ್ ಅಂದಂಗ ಆತ ಸ್ವಾಮಿ. ಏನಪ್ಪ ಶಬ್ದ ಅದಾಗಿದ್ದು?
ಬಟ್ಟೆ ಅರ್ಧ ಸ್ವಾಮಿ ಇಲ್ಲಿ ನಮ್ಮ ಮನೆಗೆ. ಯಾರು ಅರ್ಧ ಏನಪ್ಪ ಅದು ಮಂಗಳವಾರ ಏನ್ ಬಟ್ಟೆ ಎಲ್ಲ ಹಾಕೋದು? ಹೂ ಸಿಗ್ಬಿಟ್ಟಲ್ಲ ಮಗ. ಮತ್ತೇನು ಪರಕ್ರಮ ಅಲ್ಲ ಆಚೆ ಕುತ್ಕೊಂಡ್ ಮಾತಾಡಿದ್ ನಿಮ್ಗೆ ಯಾರು ಏನು ಕೇಳಲ್ಲಪ್ಪ. ಇಲ್ವಾ ಅದೇ ತಂದ್ಬಿಡ್ತಾರೆ ಒಳಗಡೆ ನಾ ಏನೋ ಹೇಳ್ತೈತಿ ವಾಸನೆ. ಅಲ್ಲಿ ಆಚೆ ಕುತ್ಕೊ ಹೋಗು ಸೇರಕ್ಕೆ. ನಾ ಬಟ್ಟೆ ಅರ್ಧ ಸ್ವಾಮಿ. ಮಂಗಳವಾರ ಬಟ್ಟೆ ಹರಿಬಾರ್ದು ಕಣಪ್ಪ. ಯಾರಪ್ಪ ಹರಿದಿದ್ದು? ನಾನೇ ಹಿಂಗೆ ಕಾಲ್ ನಡ್ಕೊಳಕ್ ಹೋದೆ, ಹರಿತೋ ಯಾವ ಹೂಸಿ ಬಿಟ್ರು ಏನ್ ಗೊತ್ತ ಯಾವನಿಗೆ. ಏನಪ್ಪ ಈ ಬಟ್ಟೆ ಅರ್ಧ ಸ್ವಾಮಿ. ಹೌದಾ? ನಾನ್ ಬಿಟ್ಟ ಊಟ ಬಿಡು. ಇಲ್ಲ ಸ್ವಾಮಿಗಳೇ. ಹೇಳಪ್ಪ. ಇನ್ನೇಳ್ತಾನೆ ಯಾಕ ಮಗಳು ಕೂಗಾಡ್ತದೆ? ನಮ್ಮ ಹತ್ರ ಬಂತಲ್ಲ. ಅಮಾವಾಸ್ಯೆ ಹಿಂದೆ ಮುಂದೆ ಅವಾಗ ಅದೇ ಇದು ಏಟ್ ಆಯ್ತ್ರಲ್ಲ. ಒಂಥರ ಅಲ್ಲೇ ಗಂಟಾದಂಗ ಆಯ್ತ್ರಲ್ಲ. ಏನ್ ಸ್ವಾಮಿ ತಲೆಗೆ ಅಲ್ಲೇ ಗಂಟಾದಂಗ ಆಯ್ತಲ್ಲ, ಏನು ಸ್ವಾಮಿ? ಎಲ್ಲಪ್ಪ ತಲೆಗ ನಿನ್ನ ಮಾಡದೆ ಅಲ್ಲೇ ಮಾಡಿದ್ರಲ್ಲ ತಲೆಗ ಅಲ್ಲ? ಅದೇನಿಲ್ಲ, ಯಡಿಯೂರು ಸಿದ್ಧಲಿಂಗೇಶ್ವರಿಗೆ ಅರ್ಕೆ ಮಾಡ್ಕೊ. ಆಯ್ತು ಮಾಡ್ಕೊಂಡು ಎಲ್ಲ ಇದ್ ಮಾಡು ಆಯ್ತಾ? ಎಲ್ಲ ಒಳ್ಳೇದಾಗುತ್ತೆ. ನಾನು ತಿರ್ಗಾ ಪುನಃ ನಿಂಗೆ ನಾಳೆ ಫೋನ್ ಮಾಡ್ತೀನಿ. ಸ್ವಲ್ಪ ಇದು ನಿಮ್ಮ ಮನೆ ಹೆಸರು ಅದು ಮಕ್ಕಳ ಹೆಸರು ಎಲ್ಲ ಕೊಟ್ಟು ಅದು ಯಾವುದು ಯಾವ ರಾಶಿ ಅಂತ ಎಲ್ಲ ಹೇಳ್ಬೇಕು. ನೀನು ಸ್ವಲ್ಪ ಚಂಗ್ಲು ಬುದ್ಧಿ ಎಲ್ಲ ಬಿಡಪ್ಪ. ಒಳ್ಳೇದಾಗುತ್ತೆ. ಆಯ್ತಾ? ಸ್ವಾಮಿ ಕಟ್ ಮಾಡಿಲ್ಲ. ಈ ಕಡೆ ಪಂಚ ಕೆಳಗ್ ಬಿತ್ತು ನಾಯಿ ಸ್ವಾಮಿ ಅಂತ ಹಿಂಗ ಅನ್ನಲ್ಲ. ನಾಯಿ ಬಂದ್ ಸ್ವಾಮಿ ಮುಗ್ಲಿಗೆ, ಅದಕ್ಕೆ ಹಿಂಗ ಅನ್ನಕ್ ಹೋದ್ರೆ ಪಂಚ ಕೆಳಗ್ ಬಿತ್ತು. ಅಯ್ಯೋ ದಡ್ಡ, ಅದು ನಾಯಿ ರೂಪದಲ್ಲಿರೋ ದುಷ್ಟ ಶಕ್ತಿ ಕಣೋ ದೆವ್ವ. ಇದು ನಾಯಿ ಪಕ್ಕದ ಮನೆ, ಅದು ಪಕ್ಕದ ಮನೆದನ ಆಗ್ಲಿ ಏನನ ಆಗ್ಲಿ, ಒಂದು ಆತ್ಮ ನಾಯಿ ಮುಖಾಂತರ ಬಂದು ನಿನ್ಗೆ ಸುಮ್ನೆ ಇದು ಅದನ್ನ ಕಚ್ಚಕ್ ಬಂದಿರೋದ್ ನಿನ್ಗೆ ಗೊತ್ತಾಯ್ತಾ? ಅಂದ್ರೆ ನಿನ್ನ ಸ್ಪರ್ಶ ಮಾಡಕ್ ಬಂದೈತೆ. ಬಂತು ಮಕ್ಳಿಗೆ. ನೋಡು, ಹಂಗೆ ನೋಡ್ತಾ ಇರೋ. ಅದು ಈಗ ನಿನ್ನ ಸ್ಪರ್ಶ ನಿನ್ನ ಆತ್ಮದೊಳಗೆ ಸೇರ್ಕಣಕ್ಕೆ ಬರ್ತಾ ಇದೆ. ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ ಕಣ ನಾನು. ಈ ಸಚ್ಚಿದಾನಂದ ಸ್ವಾಮಿ ಯಾವಾಗ ಬಂದ್ ಮನೆ ಕಣ ಸ್ವಾಮಿ ಇದೆ ಅವಾಗ ಅದು ಮಾತ್ರ ನಾಯಿ ಅದು. ಇವಾಗ ಅದು ನಾಳೆ ಅಮಾವಾಸ್ಯೆ ಇರೋದ್ರಿಂದ ಅದ್ರ ಜೊತೆಗೆ ಆತ್ಮ ಸೇರ್ಕೊಂಡಿದೆ. ಬೇಕಾದ್ರೆ ನೀನು ಸ್ವಲ್ಪ ಮುಂದೆ ಕತ್ಲೆಗೆ ಹೋಗು, ಕತ್ಲೆಗೆ ಬರುತ್ತೆ. ರೋಡ್ ಆಗಿದ್ದೀನಿ. ಒಂಚೂರು ಮುಂದಕ್ಕೆ ಹೋಗ್ಬೇಕಾದ್ರೆ ನಿನ್ನೆ ಫಾಲೋ ಮಾಡ್ಕೊಂಡ್ ಬರುತ್ತೆ ಅದು. ಹೋಗು, ಒಂಚೂರು ಮುಂದೆ ಹೋಗು. ಹಲೋ ಹಲೋ, ಬಂತಾ ನೀನ್ ಹಿಂದೆನೆ? ಇಲ್ಲೇ ನೋಡ್ತಾ ನಾನು ಹೇಳಿಲ್ವಾ? ಹಲೋ ಹಲೋ ಸ್ವಾಮಿ, ಈಗೇನ್ ಗೊತ್ತಾ? ಪಂಚೆ ಐತಲ್ವಾ, ಪಂಚೆ ಹಂಗೆ ಬಿಡು, ಹಂಗೆ ಇರ್ಲಿ. ಅಂಡರ್ವೇರ್ ನ ಬಿಚ್ಚು ಹೇಳ್ತೀನಿ, ಅರ್ಜೆಂಟ್ ಬಿಚ್ಚು. ಅದು ಬಿಡೋದು ಹೋಗಲ್ಲ ಈಗ, ಅರ್ಜೆಂಟ್ ಬಿಚ್ಚು ಹೇಳ್ತೀನಿ. ಹೇಳಿ ಸ್ವಾಮಿ. ಅಂಡರ್ವೇರು ಬಿಚ್ಬಿಡು ಹೇಳ್ತೀನಿ. ಬಿಚ್ಚು, ನಾನು ಹೇಳ್ದ ಜಲ್ದಿ ಬಿಚ್ಚು. ಪಂಚೆ ಇರ್ಲಿ. ಪಾತ್ರೆ ತೆಗ್ತಾವ್ರ ಸ್ವಾಮಿ. ಎಲ್ಲಿ? ಇಲ್ಲಿ ಕಡೆಗೆ ಅದೇ ಹಳ್ಳಿ ಮರತ ಇಲ್ಲಿ. ಅದು ಸ್ವಲ್ಪ ಕತ್ಲೆಗೆ ಹೋಗಪ್ಪ, ಅರ್ಜೆಂಟ್ ಹೋಗಪ್ಪ. ನಾನು ಹೇಳ್ದಷ್ಟು ಕೇಳಪ್ಪ. ಭಕ್ತಾದಿಗಳು ಇದಾರೆ, ಉಳ್ಳಾಪ್ಟೆ ಇರ್ತಾವ ಸ್ವಾಮಿ ಇಲ್ಲಿ. ಅಲ್ಲಪ್ಪ, ಕತ್ಲೆಗೆ ಯಾರು ಇಲ್ದಿತಾವಿಲ್ಲ. ನಿಮ್ ಮನೆ ಬತ್ಲು ಮನೆಗೆ ಹೋಗು, ಅರ್ಜೆಂಟ್. ನನ್ ಇದು ಅಮಾವಾಸ್ಯೆ ನಾಳೆ ಇರೋದ್ರಿಂದ ಟೈಮ್ ಇಲ್ಲ ನಂಗೆ. ಜಾಸ್ತಿ ಮಾತಾಡೋ ಭಕ್ತಾದಿಗಳು ನಿನ್ನಂಗೆ ಜಾಸ್ತಿ ಜನ ಇದಾರೆ ನನಗೆ. ಪಂಚೆ ಹಂಗೆ ಇರ್ಲಿ, ಅದ್ ಒಳಗಡೆ ಇರೋ ಅಂಡರ್ವೇರ್ ಬಿಚ್ಚು. ತಾಯಿ ನೆನ್ಸ್ಕೊಂಡ್ ಬಿಚ್ಚು. ಅಮ್ಮ ನರಸಿಂಹರಾಜು, ಎಲ್ಲ ಗಾಡಿಗಳು ಬರ್ತಾವ ಸ್ವಾಮಿ, ಎಲ್ಲ ಬೆಳಕು ಕಾಣುತ್ತೆ. ಹಂಗೆ ಮರೆ ಮಾತ್ಕೊಂಡ್ ಹಂಗೆ ಪಂಚೆ ಮೇಲ್ಗಡೆ ಪಂಚೆ ಇರ್ಲಿ, ಒಳಗಡೆ ಬಿಚ್ಚಪ್ಪ. ಗಾಡಿಗಳು ಬರ್ತಾವೆ, ಎಲ್ಲ ಬೆಳಕು. ರೇ, ಪಂಚೆ ಹಂಗೆ ಇರ್ಲಿ, ಒಳಗಡೆ ಬಿಚ್ಚಕ್ ಏನ್ರಿ? ಬೆಳಕ್ ಬಂದ್ರೆ ಬರ್ಲಿ.
ಅದು ಇದು ಬಿಚ್ಚಿದೀನಿ ಸ್ವಾಮಿ, ಪಂಚೆ ಸುತ್ಕೊಂಡ್ ಬಿಚ್ಚಿದೀನಿ. ಫುಲ್ ಬಿಚ್ಚಿದ್ಯಾ? ಫುಲ್ ಬಿಚ್ಚಿದೀನಿ ಸ್ವಾಮಿ. ಕೈಲಿ ಹಿಡ್ಕೋ ಹೇಳ್ತೀನಿ, ಬಲಗೈಲಿ ಹಿಡ್ಕೋ. ಏನ್ ನಮ್ಮ ಮೊಬೈಲ್ ಅಲ್ಲಪ್ಪ, ಇದನ್ನ ಅಂಡರ್ವೇರು. ಬಲಗೈಲ ಹಾ ಇಟ್ಕೊಂಡಿದೀನಿ ಸ್ವಾಮಿ. 3 ರೌಂಡ್ ಜೋರಾಗಿ ತಿರುಗಿಸೋದು ಅಂಡರ್ವೇರು. 3 ರೌಂಡ್ ಇದು ಇಕ್ಕೊಂಡೆ ನಿನ್ ತಲೆ ಅಲ್ಲಲ್ಲ, ಕೈಲಿ ಹಿಡ್ಕೊಂಡು ನಿನ್ ತಲೆ ಸುತ್ತ ತಿರುಗಿಸು 3 ರೌಂಡ್. ಇವಾಗ ಕಾರಿಗೆ ಕೂಡ ಮೇಲೆ ಈಗ ಇಲ್ಲಿ ಬೆಳಗ್ಗಳು ಸಖತ್ ಕಾಣುತ್ತೆ ಸ್ವಾಮಿ. ಎಲ್ಲ ಗಾಡಿಗಳು ಬರ್ತಾವೆ, ಎಲ್ಲ ಕುಡ್ದಿರ್ತಾರೆ ರೇ. ಅವ್ರ ಗಾಡಿಯವ್ರು ಬಂದ್ರೆ ಓದ್ತಾರೆ. ಅಂಡರ್ವೇರ್ನ 3 ಸುತ್ತು ಹಿಂಗ್ ಸುತ್ತಬಿಟ್ಟು ಬಿಡು. ಅದ್ ಕಡೆ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ನನ್ಗೆ ಹೇಳು, ಅವಾಗ ಹೇಳ್ತೀನಿ ನಾನು ಏನಾಗುತ್ತೆ ಅಂತ. ಈಗಲೇ ಹೇಳ್ಬಿಡ್ತೀನಿ. ಈ ಬರ ಗಾಡಿಗಳು ಬರ್ತಾವೆ. ಅಲ್ಲಲ್ಲ, ಅರ್ಜೆಂಟು ಗಾಡಿ ಬಂದ್ರೆ ಬರ್ಲಿ. ಅಂಡರ್ವೇರ್ ಕೈಲಿ ಇಟ್ಕೊಂಡಿದೀನಿ. 3 ರೌಂಡ್ ತಲೆಯಿಂದ 3 ರೌಂಡ್ ಸುತ್ತಬಿಟ್ಟು ಹಂಗೆ ಎಸಿ. ನೀನ್ ಕೈ ಬಿಟ್ಬಿಡು. 3 ರೌಂಡ್ ಸುತ್ತಬಿಟ್ಟು ಕೈ ಬಿಟ್ಬಿಡು. ಹಲೋ ಹಲೋ, 1 2 3 ರೌಂಡ್ ಸುತ್ತಿ ಬಿಡು. ಯಾವ ದಿಕ್ಕು ಬೀಳುತ್ತೆ ಅಂಡರ್ವೇರ್ ಹೇಳೋವಾಗ. ಕೆಳಗ್ ಇಲ್ಲಿ ಬಿಚ್ಚಿಲ್ಲ ಸ್ವಾಮಿ, ಕೈಲಿ ಸುಮ್ನೆ ಕೆಳಗೆ ಎಳ್ದಿದ್ದೀನಿ. ಏನ್ನ ಡ್ರಾಯರ್ ಬಿಚ್ಚಿಲ್ಲ, ಇದು ಇವರೆಲ್ಲ ಕೇಳಿಸ್ಕೊಂತವ್ರ. ಡ್ರಾಯರ್ ಬಿಚ್ಬಿಟ್ಟು ಕೈಲಿ ಇಟ್ಕೊಳ್ಳಯ್ಯ. ಬಿಚ್ಚಿಲ್ಲ, ಅರ್ಧ ಬರ್ದ ಹಿಂಗ್ ಕೈಲಿ ಇಟ್ಕೊಂಡಿದ್ದೆ. ಅದೇ ಹಿಂಗ್ ಎಳ್ದು ಇಟ್ಕೊಂತ ಅಂದ್ರಲ್ಲ. ಕೈಲಿ ಬಿಚ್ಚಿ ಕೈಲಿ ಇಟ್ಕೊಳ್ಳಯ್ಯ. ಯಾವನೇ ನೀನು ಬಲ್ಗೈಗೆ? ಇಲ್ಲಿ ಗಾಡಿಗಳು ಒಂದೇ ಸಮಕ್ ಬರ್ತಾವ್ರಿ. ಅವ್ರೇನ್ ಹಿಂಗ್ ಅಂಡರ್ವೇರ್ ನೋಡಕ್ ಬರ್ತಾರ? ಸುಮ್ನೆ ಕೈಲಿ ಇಟ್ಕೊಳ್ಳಯ್ಯ ಜಲ್ದಿ. ಯೋ, ಈ ಭಕ್ತಾದಿಗಳು ಕೂಗಾಡ್ತಾರ ಇಲ್ಲಿ. ಬಿಚ್ಚಿ ಕೈಲಿ ಇಟ್ಕೊಳ್ಳಯ್ಯ ಜಲ್ದಿ. ಇದು ಗಾಡಿ ಹೋಗ್ಲಿ, ಆಟೋ ಹೋಗ್ಲಿ. ಬಿಚ್ಚ ಸ್ವಾಮಿ. ಬಿಚ್ಚಿ ಕೈಲಿ ಇಟ್ಕೊಂಡು 3 ರೌಂಡ್ ಸುತ್ತಿ ಬಿಡ. ಅದ್ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ಹೇಳಯ್ಯ ನನಗೆ. ಮನೆಗೆ ಏನ್ ಮಾಡಿದೆ ಅಂದ್ರ ಇದು ಅಲ್ಲಿ ಹುಡುಗರೆಲ್ಲ ಏನ್ನ ಬಾಡಿ ಬೇರೆ ಒಂದ್ ಹೊರಗು ಐತೆ. ಇದು ಡ್ರೈವರ್ ಇಲ್ಲ ಅಂತಂದ್ರೆ ಆಮೇಲೆ ತಗಣಿವಂತೆ. ಇದು ಇಲ್ಲೆಲ್ಲ ಗಲೀಜಾಯ್ತು, ಏಸ್ಗೆಲ್ಲ ಐತೆ. ಯೋ, ಅಂಡರ್ವೇರ್ ಹೋದ್ರೆ ನರಸಿಂಹರಾಜು ಅಲ್ಲ, ಏಸ್ಗೆಲ್ಲ ಐತೆ. ತಿರ್ಗಿ ಅದ್ರ ಮೇಲೆ ಬಿದ್ರು ಹೋಗಿ. ಅಲ್ಲಲ್ಲ, ಇಲ್ಲಿ ಕೇಳಿ, ಅಂಡರ್ವೇರ್ ಹೋದ್ರೆ ಇನ್ನೊಂದ್ ತಗೊಂಬೋದು. ಜೀವನೇ ಹೋದ್ರೆ ಏನ್ ಮಾಡ್ತೀನಿ ನಿಂದು? ಇದು ಮೇಲ್ ಬಾ, ಎಲ್ಲ ಗಾಡಿಗಳು ಒಂದೇ ಸಮಕ್ ಬರ್ತಾವ ಸ್ವಾಮಿ. ಇದು ಕಾಣುತ್ತೆ ಅಂತ ಮೈ. ಈಗ ಹೋಗ್ಲಿ, ಅಂಡರ್ವೇರ್ ಫುಲ್ ಬಿಚ್ ಕೈಲಿ ಇಟ್ಕೊಂಡಿದ್ಯಾ? ಮಡ್ಚಿಕೊಂಡಿದ್ದೀನಿ. ಇದು ಖರ್ಚಿಪ್ ಮಾಡಿಸ್ತೀನಿ. ಎಲ್ ಮಡಿಕೊಂಡಿದ್ಯಾ? ಕೈಲಿ ಇದು ಖರ್ಚಿಪ್ ಮಡ್ಕೊಂಡಿದ್ದೀನಿ ಸ್ವಾಮಿ. ಅದನ್ನ ತಲೆ ಮೇಲೆ ಹಾಕೋ ಹೇಳ್ತೀನಿ. ತಲೆ ಮೇಲೆ ಹಾಕೊಂಡ ನೆನ್ನೆ ಮಾಡ್ದಾಗ ಮಾಡು. ಬಲ್ಗೈ ಗುಚ್ಚೋಯ್ಕ, ಬಲ್ಗೈ ಗುಚ್ಚೋಯ್ಕ. ಇದು ಮೊಬೈಲು ಕೈಲಿ ಹಿಡ್ಕೊಂಡು ಹಂಗೆ ಬಲ್ಗೈ ಗುಚ್ಚೋಯ್ಕ ಹೇಳ್ತೀನಿ. ಇದೇನ್ ಹಿಂಗ್ ತಿರುಗ್ತಾವ ಇವು ಒಂದೇ ಸಮಕ್ಕೆ? ಅರ್ಥ ಆಯ್ತು, ಒಂದೇ ಸಮಕ್ಕೆ ವೆಹಿಕಲ್ಗಳು ತಿರುಗ್ತಲ್ಲ ಸ್ವಾಮಿ. ವೆಹಿಕಲ್ ತಿರ್ಗತ್ಕು ಏನೇ ಸಂಬಂಧ? ಈ ಕಡೆ ಗುದ್ರ ಐತೆ. ಗುದ್ರದಲ್ಲಿ ಇಳಿ ಹೇಳ್ತೀನಿ ಕೆಳಕ್ಕೆ. ಉಚ್ಚ ಇಕ ಬಲ್ಗೈಗೂ ಇಕೋ. ಬಲ್ಗೈ ಊಟ ಮಾಡಕ ಈಗ? ಅದು ಶಾಸ್ತ್ರದ ಪ್ರಕಾರ ಬಲ್ಗೈಗೆ ಉಯ್ಕೊಬೇಕಪ್ಪ. ಉಯ್ಕಂಡ ನೆನ್ನೆ ಬರ್ಲಿಲ್ಲ ಅನ್ಬೇಡ. ಬತ್ತಾಯ್ತಾ ಇಲ್ವಾ? ಬಂದಿಲ್ಲ. ಬಂದಾಗ ಹೇಳು. ಬಂತಾ? ಸ್ವಲ್ಪ ಬಂತು ಸ್ವಾಮಿ. ಸ್ವಲ್ಪ ಅಂದ್ರೆ ಎಷ್ಟು? ಒಂದೇ ಒಂದ್ ಸ್ವಲ್ಪ ಬಂದು ಒಂದು ಅಂಗೈ ಗುಣಿ ಅಷ್ಟು ಬಂದವೆ. ಹಂಗಲ್ಲ, ಕೈ ತುಂಬಾ ಉಯ್ಕೋ ಹೇಳ್ತೀನಿ. ಗೊತ್ತಾಯಿಲ್ಲ. ಅಯ್ಯ ಉಯ್ಕಳೆ, ನೀನೇನೆ ಬತ್ತಾ ಇಲ್ಲ ಅಂದ್ರೆ ಅದು ಏನಂತ ಅರ್ಥ? ಈಗ ಅದು ಬಾಡಿ ಏರಿ ಆಗ್ತಲ್ಲ, ಅವಾಗ ಹೋಗಿ ಬಂದೆ. ನಮ್ಮ ಮನೆಯವ್ರು ಬಾಡಿ ಏರಿ ಹಾಕಿರಲ್ಲ ಅವಾಗ. ಯಾಕೆ? ಅದೇ ನೀವು ಜೋರ ಕೂತ್ಕೊಂಡ್ರಲ್ಲ. ಸೈಡ್ ವಾಪ ಇದೆ ಮೇಲೆ ಗೊತ್ತಿಯಾ?